ಬೆಳಗಿನ ಜಾವ ಸುಮಾರು 2 ಗಂಟೆಯ ವೇಳೆಗೆ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೋಗ್ತಾ ಇದ್ದಂತಹ ಸೀಬರ್ಡ್ ಬಸ್ಗೆ ಜವಗೊಂಡನಹಳ್ಳಿ ಬಳಿ ಎದುರುಗಡೆಯಿಂದ ಬರ್ತಾ ಇದ್ದಂಥ ಒಂದು ಕಂಟೈನರ್ ಗಾಡಿ ಅದು ಡಿವೈಡರ್ನ ಹತ್ತಿ ನೇರವಾಗಿ ಡಿಕ್ಕಿಯನ್ನು ಹೊಡೆದಿದೆ ರಭಸದಲ್ಲಿ. ಬಹುಶಃ ನಮ್ಮ ಇದುವರೆಗಿನ ತನಿಖೆ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಅದು ನೇರವಾಗಿ ಡೀಸೆಲ್ ಟ್ಯಾಂಕ್ಗೆ ಹೊಡೆದಿರಬಹುದು. ಡೀಸೆಲ್ ಟ್ಯಾಂಕ್ ಲೀಕ್ ಆಗಿ ನಂತರ ಬೆಂಕಿ ಉಂಟಾಗಿ ಈ ಬೆಂಕಿಯ ಜ್ವಾಲೆಯಿಂದ ಒಳಗಡೆಯಿಂದ ಕೆಲವರು ಪ್ಯಾಸೆಂಜರ್ ತಪ್ಪಿಸ್ಕೊಂಡಿದ್ದಾರೆ. ಆದರೆ ಗಾರ್ಡನ್ ನಿದ್ದೆಯಲ್ಲಿದ್ದವರು ಈಗಿನ ಪ್ರಕಾರ ಸುಮಾರು 8 ಜನ ಒಳಗಡೆ ಸಿಕ್ಕಿ ಹಾಕಿಕೊಂಡು ದುರಾದೃಷ್ಟವಶಾತ್ ತೀರು ಹೋಗಿದ್ದಾರೆ. ಅದ್ರ ಜೊತೆಗೆ ಕಂಟೈನರ್ ಅಲ್ಲಿ ಇದ್ದಂತಹ ಕಂಟೈನರ್ ಲಾರಿಯ ಡ್ರೈವರ್ ಕೂಡ ಒಳಗಡೆ ಆ ಇಂಪ್ಯಾಕ್ಟ್ಗೆ ತೀರು ಹೋಗಿ ಮತ್ತು ಬೆಂಕಿಯಲ್ಲೂ ಕೂಡ ಅವರು ಡ್ರೈವರ್ ಕೂಡ ಸತ್ತು ಹೋಗಿದ್ದಾರೆ. ಒಟ್ಟು ಇದುವರೆಗೆ ನಮಗೆ 9 ಒಂದು ಕಂಟೈನರ್ನ ಡ್ರೈವರ್ ಮತ್ತು 8 ಜನ ಪ್ಯಾಸೆಂಜರ್ಸ್ ಅನ್ನುವ ಒಂದು ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗ್ತಾ ಇದೆ. ಉಳಿದಂತೆ ಗಾಯಾಳುಗಳು 12 ಜನ ಹಿರಿಯೂರಿಗೆ, 9 ಜನ ಶಿರಾ ಮತ್ತು 3 ಜನ ತುಮಕೂರಿಗೆ ಹೋಗಿದ್ದಾರೆ. ತುಮಕೂರಿಗೆ ಶಿರಾದಲ್ಲಿ ಇದ್ದಂತ ಒಬ್ಬರಿಗೆ 15ರಿಂದ 20% ಬರ್ನ್ಸ್ ಆಗಿದೆ ಅಂತ ಅವರನ್ನ ಬೆಂಗಳೂರಿನ ವಿಕ್ಟೋರಿಯಾಗೆ ರೆಫರ್ ಮಾಡಿದ್ದಾರೆ. ಈಗಿನ ಮಾಹಿತಿ ಪ್ರಕಾರ ಗಾಯಾಳುಗಳಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿದ್ದವರನ್ನ ಬಿಟ್ಟು ಉಳಿದವರೆಲ್ಲ ಅಪಾಯದಿಂದ ಪಾರಾಗಿದ್ದಾರೆ. ಈಗ ಒಟ್ಟು ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ 32 ಜನ ಒಟ್ಟು ಬಸ್ನಲ್ಲಿದ್ದವರು, ಇನ್ಕ್ಲೂಡಿಂಗ್ ಡ್ರೈವರ್ ಅಂಡ್ ಕಂಡಕ್ಟರ್. ಅದರಲ್ಲಿ ಸಿಕ್ಕಿರುವ ಲೆಕ್ಕ ಪ್ರಕಾರ 8 ಜನ ಒಳಗಡೆ ಇದ್ದಿರಬಹುದು ಅಂತೇಳಿ. ಒಂದು ಮಗುವನ್ನ ಹೋಲ್ತಕ್ಕಂಥ ಶವ ಇದೆ ಅಂತ ಹೇಳ್ತಾ ಇದ್ದಾರೆ, ಸುಟ್ಟೋದಂತಹ ಶವ. ಅದು ನಮಗೆ ಅದರ ಡೀಟೇಲ್ಸ್ ಗೊತ್ತಾಗಬೇಕಾಗಿದೆ. ಈಗ ಖಚಿತವಾಗಿ ನಮಗೆ ಗೊತ್ತಿರತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಪ್ರಾಥಮಿಕ ತನಿಖೆಯಿಂದ 8 ಜನ ಬಸ್ನಲ್ಲಿ ತೀರೋಗಿದ್ದಾರೆ ಮತ್ತು ಒಬ್ಬರು ಕಂಟೈನರ್ ಲಾರಿಯಲ್ಲಿ ಡ್ರೈವರ್ ತೀರೋಗಿದ್ದಾರೆ. ಒಟ್ಟು 9. ಈಗ ನಾವು ಎಲ್ಲ ಏನು ತೀರೋಗಿದ್ದಾರೆ ಅವರ ಶವಗಳನ್ನ ಸಂಗ್ರಹಿಸಿ ಅವುಗಳ DNA ಟೆಸ್ಟ್ಗೆ ತಜ್ಞರನ್ನ ಕರೆಸಿದ್ದೇವೆ. ಬೆಂಗಳೂರಿನಲ್ಲೂ ಬಂದಿದ್ದಾರೆ ಮತ್ತು ಸ್ಥಳೀಯವಾಗಿ ನಮ್ಮ ಸೋಕೋ ಆಫೀಸರ್ಸ್ ಇದ್ದಾರೆ. ಆದಷ್ಟು ಬೇಗ ಮರಣೋತ್ತರ ಪರೀಕ್ಷೆಯನ್ನ ಮಾಡಿ ನಮಗೆ DNA ಏನ್ ಬೇಕೋ ಆ ಎಷ್ಟು ಮಾಹಿತಿಯನ್ನ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಮುಂದಿನ ಏನು ತನಿಖೆಯನ್ನು ಮುಂದುವರಿಸ್ತೇವೆ. ಸಂಬಂಧಪಟ್ಟವರಿಗೆ ಗುರುತಿಸಿ ಆದಷ್ಟು ಬೇಗ ಶವಗಳನ್ನ ಕೊಡ್ತಕ್ಕಂತಹ, ಪಾರ್ಥಿವ ಶರೀರಗಳನ್ನು ಕೊಡ್ತಕ್ಕಂತಹ ಕೆಲಸವನ್ನ ಮಾಡ್ತೇವೆ. ಬಹಳ ಅದೃಷ್ಟದ ಸಂಗತಿ ಏನಂತ ಹೇಳಿದ್ರೆ, ಈ ಬಸ್ನ ಪಕ್ಕ ಕೂಡ ಒಂದು ಅದರ ಸಮಾನಾಂತರವಾಗಿ ಶಾಲಾ ಮಕ್ಕಳ ಬಸ್ಸು ಟಿ ದಾಸರಳ್ಳಿಯಿಂದ ಅವರು ದಾಂಡೇಲಿಗೆ ಹೋಗ್ತಾ ಇದ್ರು. ಈ ಬಸ್ಸು ಈ ಹೊಡೆದ ರಭಸಕ್ಕೆ ಆ ಬಸ್ಸಿಗೆ ಹೊಡೆದು ಅಲ್ಲಿ ಇರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಗೆ ಇರ್ತಕ್ಕಂಥ ಬೇಲಿಯನ್ನ ಕಿತ್ಕೊಂಡು ಹೋಗಿ ಚರಂಡಿಯನ್ನ ದಾಟಿ ಆ ಕಡೆಗೆ ಹೋಗಿದೆ ಇನ್ನೊಂದು ಬಸ್ಸು. ಅದೃಷ್ಟವಶಾತ್ ಆ ಬಸ್ನಲ್ಲಿದ್ದ 42 ಜನ ಮಕ್ಕಳಲ್ಲಿ ಒಬ್ರಿಗೂ ಒಂದು ಸಣ್ಣ ಗಾಯ ಕೂಡ ಆಗಿಲ್ಲ. ಅದು ಅದೃಷ್ಟ ಅಂತ ಹೇಳಬೇಕು. ಅವರು ಬೇರೆ ಒಂದು ಬಸ್ಸನ್ನ ಮಾಡ್ಕೊಂಡು ತಮ್ಮ ಪ್ರವಾಸವನ್ನ ಮುಂದುವರಿಸಿದ್ದಾರೆ. ಆ ಸಂಬಂಧಪಟ್ಟ ಬಸ್ನ ಡ್ರೈವರ್ ಇಡೀ ಘಟನೆಗೆ ನೇರ ಸಾಕ್ಷಿ, ಪ್ರತ್ಯಕ್ಷ ಸಾಕ್ಷಿ. ಆ ಪ್ರತ್ಯಕ್ಷ ಸಾಕ್ಷಿಯವರ
ಹೇಳಿಕೆಗಳನ್ನು ಕೂಡ ದಾಖಲೆ ಮಾಡ್ಕೊಂಡಿದ್ದೇವೆ. ಒಟ್ಟಾರೆ ಇದೊಂದು ಅತ್ಯಂತ ದುರದೃಷ್ಟದ ಅಪಘಾತ. ಇದ್ದಂತ 32 ಜನದಲ್ಲಿ 8 ಜನ ಈವರೆಗೆ ನಮಗೆ ಗೊತ್ತಾಗುತ್ತೆ ತೀರ್ ಹೋಗಿದ್ದಾರೆ ಅಂತೇಳಿ. ಉಳಿದಂತೆ ಈ ಆಕ್ಸಿಡೆಂಟ್ ಏನಾಯ್ತು, ಹೇಗಾಯ್ತು ಅನ್ನುವುದನ್ನು ನಾವು ತನಿಖೆಯ ಮೂಲಕ ಕಂಡುಕೊಳ್ಬೇಕಾಗಿದೆ. ಸರ್, ಬಸ್ಸಲ್ಲಿ ಎಷ್ಟು ಮೃತದೇಹಗಳಿದೆ ಸರ್? ಈಗ ನೋಡ್ಬೇಕು, ಅದನ್ನ ನೋಡಿ ತೆಗಿತಾ ಇದಾರೆ, ನೋಡ್ಬೇಕು. ಅದನ್ನ ಪರಿಶೀಲನೆ ಮಾಡಾದ್ಮೇಲೆ ಗೊತ್ತಾಗುತ್ತೆ. ಎಲ್ಲವನ್ನು ಸಂಪರ್ಕ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಅವರೆಲ್ಲರೂ ಕೂಡ ಡಿಜಿಟಲ್ ಇದು ಅವರ ಡಿಜಿಟಲ್ ಇದ್ರ ಮೂಲಕ, ಆನ್ಲೈನ್ ಮೂಲಕ ಅವರು ಬುಕ್ ಮಾಡಿದ್ದಾರೆ. ಅವ್ರ ಫೋನ್ ನಂಬರ್ಗಳು ಸಿಕ್ಕಿದ್ದಾರೆ. ಅವನ್ನೆಲ್ಲರೂ ನಮ್ಮ ಪೊಲೀಸ್ ಅಧಿಕಾರಿಗಳು ಸಂಪರ್ಕ ಮಾಡ್ತಾ ಇದ್ದಾರೆ. ಒಟ್ಟಾರೆ ಅವ್ರನ್ನ ಆದಷ್ಟು ಬೇಗ ಗುರುತಿಸಿ, ಯಾಕಂದ್ರೆ ಅದು ಬಹಳ ಮುಖ್ಯ. ಶವಗಳನ್ನ ಗುರುತಿಸಿ ಅವ್ರನ್ನ ಹ್ಯಾಂಡ್ ಓವರ್ ಮಾಡ್ತಕ್ಕಂಥದ್ದು, ಯಾರು ದುಃಖದಲ್ಲಿದ್ದಾರೋ ಅವ್ರಿಗೆ ಗುರುತಿಸ್ತಕ್ಕಂಥದ್ದು, ಅವ್ರು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಅದನ್ನ ನಾವು ಮಾಡ್ತೇವೆ.